ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಆನೇಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಕಾರಣ ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಈಗ ಈ ರೀತಿಯ ಗಲಾಟೆಗೆ ಕಾರಣ ಆಗಿದೆ. ಕಾರ್ಯಕರ್ತರ ನಡುವೆ ತಳ್ಳಾಟ, ಮಾತಿನ ಚಕಮಕಿ ನಡೆದಿರೋದು ಆನೇಕಲ್ ತಾಲೂಕು ಅತ್ತಿಬೆಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸದಸ್ಯತ್ವ ಅಭಿಯಾನಕ್ಕಾಗಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆ ಆರಂಭಕ್ಕೂ ಮುನ್ನವೇ ಕಾರ್ಯಕರ್ತರಿಂದ ಕಲಹ ಆರಂಭ ಆಯಿತು. ಹುಲ್ಲಳ್ಳಿ ಶ್ರೀನಿವಾಸ್ ವಿರುದ್ಧ ಒಂದು ಗುಂಪು ಆಕ್ರೋಶವನ್ನು ವ್ಯಕ್ತಪಡಿಸಿತು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸದಸ್ಯತ್ವರ ನಡುವೆ ಯಾವ ರೀತಿ ಕಾರ್ಯಕರ್ತರು ಜಗಳ ಮಾಡಿಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಒಂದು ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಆದರೆ ಮತ್ತೊಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ಪ್ರತಿನಿಧಿ ನವೀನ್ ಅವರಿಂದ. ನವೀನ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಏನು ಸದಸ್ಯತ್ವ ಅಭಿಯಾನವನ್ನ ಮಾಡ್ತಿದೆ. ಒಂದ್ ಕಡೆ ಅತ್ತಿಬೆಲೆಯಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನ ಜಿಲ್ಲಾಧ್ಯಕ್ಷ ಶಾಸಕ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಅತ್ತಿಬೆಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಏನು ಕಳೆದ ಒಂದು ತಿಂಗಳ ಹಿಂದೆ ಆನೇಕಲ್ ಪುರಸಭೆಗೆ ನಡೆದ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿಯ ಬಿಜೆಪಿ ಶಾಸಕ ಸ್ಥಾನದ ಅಭ್ಯರ್ಥಿ ಆಗಿದ್ದಂತ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಏನು ಪ್ರಾರಂಭದಲ್ಲಿ ಅಲ್ಲಿ ಇದ್ದಂತ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕೃತ ಸ್ಪರ್ಧೆ ಮಾಡಿದಂತ ಬಿ ನಾಗರಾಜ್ ಅವರು ಏನು ಅವರ ಪತ್ನಿ ಏನು ಶ್ಯಾಮಲಾ ಅವರು ಸ್ಪರ್ಧೆ ಮಾಡಿದ್ರು. ಅವರು ಪ್ರಶ್ನೆ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಇವರು ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಾರೆ. ಈ ಸಂದರ್ಭದಲ್ಲಿ ನೇರವಾಗಿ ನಾರಾಯಣ ಸ್ವಾಮಿ ಅವರ ಬಣ ಹಾಗೂ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಬಣ ಅಂತ ಈಗ ಆನೇಕಲ್ ಬಿಜೆಪಿಯಲ್ಲಿ ಎರಡು ಪಾಲಾಗಿದೆ. ಈ ಒಂದು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗಡೆ ಏನು ಇದ್ದಂತಹ ಕಾರ್ಯಕರ್ತರು ಹಾಗೂ ಬೆಂಬಲಿಗರೆಲ್ಲರೂ ಸೇರಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತಿದ್ದಂತ ಬಿಜೆಪಿಯಲ್ಲಿ ಸಾಕಷ್ಟು ಗಲಾಟೆಗಳಾಗುತ್ತೆ. ಮಾತಿನ ಚಕಮಕಿ ಆದಾಗ ಅಲ್ಲಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಸಭೆಯಿಂದ ಹೊರ ಹೋಗೋರು ಹೋಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ರೊಚ್ಚಿಗೆದ್ದಂತಹ ಅಲ್ಲಿನ ಸದಸ್ಯರು ಜೊತೆಗೆ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ ಅವರು ಸಭೆಯಿಂದ ಏಕಾಏಕಿ ವೇದಿಕೆಯಿಂದ ಇಳಿದು ಹೋಗ್ತಾರೆ. ಇನ್ನೇನು ಉದ್ಘಾಟನೆ ಆಗಬೇಕಾಗಿದ್ದಂತಹ ಸಭೆಯಲ್ಲಿ ಶಿಸ್ತಿನ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ, ನಾರಾಯಣ ಸ್ವಾಮಿ ಹೋಗ್ತಾ ಇದ್ದಂತೆ ವೇದಿಕೆಯಲ್ಲಿ ಕೇವಲ ಬೆರಳಡಿಕೆಯಷ್ಟು ಜನ ಮಾತ್ರ ಉಳ್ಕೊಂತಾರೆ. ಉಳಿದವರೆಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗ್ತಾರೆ. ಅಂದ್ರೆ ಇಲ್ಲಿ ಬಿಜೆಪಿ ಆನೇಕಲ್ಲಿನ ಒಂದಷ್ಟು ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಇಂತಹ ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯ ಒಂದಷ್ಟು ಘಟನೆಗಳು ನಡೀತಾ ಇರುವಂತದ್ದು ಏನು ಪದೇ ಪದೇ ಬಿಜೆಪಿ ಪಕ್ಷದಲ್ಲಿ ಹಲವಾರು ಬಣಗಳಾಗಿ ಮಾರ್ಪಾಡಾಗ್ತಾ ಇದ್ದು, ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಗಲಾಟೆಗಳನ್ನ ಮಾಡಿಕೊಂಡು ಸಭೆಯಿಂದ ಹೊರಗಡೆ ಹೊರಟೋಗಿದ್ದು, ಪ್ರಾರಂಭ ಆಗಬೇಕಾಗಿದ್ದ ಶಿಸ್ತಿನ ಪಕ್ಷದ ಸದಸ್ಯತ್ವ ಸಭೆಯಲ್ಲಿ ಗಲಾಟೆಗಳು ನಡೆದು ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆದು ನಾರಾಯಣ ಸ್ವಾಮಿ ಹೊರಟು ಹೋಗ್ತಾ ಇದ್ದಂತೆ ಕೆಲವರು ಅಲ್ಲಿ ಅವ್ರನ್ನ ಸಮಾಧಾನ ಪಡಿಸಿ ವಾಪಸ್ ಕರ್ಕೊಂಡು ಬರೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿ ಆಗ ನಾರಾಯಣ ಸ್ವಾಮಿ ಅವರು ಏನು ವೇದಿಕೆ ಮೇಲೆ ನಡೆದಿದ್ದಂತ ಒಂದಷ್ಟು ಘಟನೆಗಳಿಂದ ಅವರಿಗೆ ಮನಸ್ಸಿಗೆ ನೋವಾಗಿ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಅವ್ರು ಆಗ ನಾರಾಯಣ ಸ್ವಾಮಿ ಅವರು ಹೊರಟು ಹೋಗ್ತಾ ಇದ್ದಾಗ್ಲೂ ಕೂಡ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಅವರು ಹಲವಾರು ಬಾರಿ ಮೈಕ್ ಮೂಲಕ ಅಲ್ಲಿ ಮನವಿಯನ್ನ ಕೂಡ ಮಾಡ್ತಾರೆ, ಯಾರು ಹೋಗ್ಬೇಡಿ ಸಭೆಯಲ್ಲಿ ಇರಿ ಅಂತೇಳಿ ಹಲವು ಬಾರಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ನಾರಾಯಣ ಸ್ವಾಮಿ ಅವರು ಹೊರಟು ಹೋಗ್ತಿದ್ದಂತೆ ಕಾರ್ಯಕರ್ತರು ಮತ್ತು ಅಲ್ಲಿ ನೆರೆದಿದ್ದಂತಹ ಬಿಜೆಪಿ ಮುಖಂಡರೇನಿದ್ದಾರೆ ಎಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗಿರುವಂತದ್ದು. ಜೊತೆಗೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಏನು ಕರೆಸ್ಕೊಳ್ತಿತ್ತು, ಆನೇಕಲ್ನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಿರೋದ್ರಿಂದಾಗಿ ಒಂದು ರೀತಿಯಾಗಿ ಆನೇಕಲ್ಲಿನಲ್ಲಿ ಇಂತಹ ಬೆಳವಣಿಗೆಗಳಿಂದ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವು ಆಗುವ ಘಟನೆಗಳು ಪದೇ ಪದೇ ನಡೆದಿದ್ದು ಇವತ್ತಿನ ಈ ಒಂದು ಸದಸ್ಯತ್ವ ಅಭಿಯಾನ ಸಭೆ ಪ್ರಾರಂಭದಲ್ಲೇ ಮುಕ್ತಾಯಗೊಂಡಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಆನೇಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಕಾರಣ ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಈಗ ಈ ರೀತಿಯ ಗಲಾಟೆಗೆ ಕಾರಣ ಆಗಿದೆ. ಕಾರ್ಯಕರ್ತರ ನಡುವೆ ತಳ್ಳಾಟ, ಮಾತಿನ ಚಕಮಕಿ ನಡೆದಿರೋದು ಆನೇಕಲ್ ತಾಲೂಕು ಅತ್ತಿಬೆಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸದಸ್ಯತ್ವ ಅಭಿಯಾನಕ್ಕಾಗಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆ ಆರಂಭಕ್ಕೂ ಮುನ್ನವೇ ಕಾರ್ಯಕರ್ತರಿಂದ ಕಲಹ ಆರಂಭ ಆಯಿತು.
ಹುಲ್ಲಳ್ಳಿ ಶ್ರೀನಿವಾಸ್ ವಿರುದ್ಧ ಒಂದು ಗುಂಪು ಆಕ್ರೋಶವನ್ನ ವ್ಯಕ್ತಪಡಿಸಿತು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸದಸ್ಯತ್ವರ ನಡುವೆ ಯಾವ ರೀತಿ ಕಾರ್ಯಕರ್ತರು ಜಗಳ ಮಾಡ್ಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಒಂದು ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಆದರೆ ಮತ್ತೊಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ಪ್ರತಿನಿಧಿ ನವೀನ್ ಅವರಿಂದ. ನವೀನ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಏನು ಸದಸ್ಯತ್ವ ಅಭಿಯಾನವನ್ನ ಮಾಡ್ತಿದೆ. ಒಂದ್ ಕಡೆ ಅತ್ತಿಬಲೆಯಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನ ಜಿಲ್ಲಾಧ್ಯಕ್ಷ ಶಾಸಕ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಅತ್ತಿಬಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಏನು ಕಳೆದ ಒಂದು ತಿಂಗಳ ಹಿಂದೆ ಆನೇಕಲ್ ಪುರಸಭೆಗೆ ನಡೆದ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿಯ ಬಿಜೆಪಿ ಶಾಸಕ ಸ್ಥಾನದ ಅಭ್ಯರ್ಥಿ ಆಗಿದ್ದಂತ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಏನು ಪ್ರಾರಂಭದಲ್ಲಿ ಅಲ್ಲಿ ಇದ್ದಂತ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕೃತ ಸ್ಪರ್ಧೆ ಮಾಡಿದಂತ ಬಿ ನಾಗರಾಜ್ ಅವರು ಏನು ಅವರ ಪತ್ನಿ ಏನು ಶ್ಯಾಮಲಾ ಅವರು ಸ್ಪರ್ಧೆ ಮಾಡಿದ್ರು. ಅವರು ಪ್ರಶ್ನೆ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಇವರು ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಾರೆ. ಈ ಸಂದರ್ಭದಲ್ಲಿ ನೇರವಾಗಿ ನಾರಾಯಣ ಸ್ವಾಮಿ ಅವರ ಬಣ ಹಾಗೂ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಬಣ ಅಂತ ಏನೀಗ ಆನೇಕಲ್ ಬಿಜೆಪಿಯಲ್ಲಿ ಎರಡು ಪಾಲಾಗಿದೆ. ಈ ಒಂದು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗಡೆ ಏನು ಇದ್ದಂತಹ ಕಾರ್ಯಕರ್ತರು ಹಾಗೂ ಬೆಂಬಲಿಗರೆಲ್ಲರೂ ಸೇರಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತಿದ್ದಂತ ಬಿಜೆಪಿಯಲ್ಲಿ ಸಾಕಷ್ಟು ಗಲಾಟೆಗಳಾಗುತ್ತೆ. ಮಾತಿನ ಚಕಮಕಿ ಆದಾಗ ಅಲ್ಲಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಸಭೆಯಿಂದ ಹೊರ ಹೋಗೋರು ಹೋಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ರೊಚ್ಚಿಗೆದ್ದಂತಹ ಅಲ್ಲಿನ ಸದಸ್ಯರು ಜೊತೆಗೆ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ ಅವರು ಸಭೆಯಿಂದ ಏಕಾಏಕಿ ವೇದಿಕೆಯಿಂದ ಇಳಿದು ಹೋಗ್ತಾರೆ. ಇನ್ನೇನು ಉದ್ಘಾಟನೆ ಆಗಬೇಕಾಗಿದ್ದಂತಹ ಸಭೆಯಲ್ಲಿ ಶಿಸ್ತಿನ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ, ನಾರಾಯಣ ಸ್ವಾಮಿ ಹೋಗ್ತಾ ಇದ್ದಂತೆ ವೇದಿಕೆಯಲ್ಲಿ ಕೇವಲ ಬೆರಳಡಿಕೆಯಷ್ಟು ಜನ ಮಾತ್ರ ಉಳ್ಕೊಳ್ತಾರೆ. ಉಳಿದವರೆಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗ್ತಾರೆ. ಅಂದ್ರೆ ಇಲ್ಲಿ ಬಿಜೆಪಿ ಆನೇಕಲ್ಲಿನ ಒಂದಷ್ಟು ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಇಂತಹ ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯ ಒಂದಷ್ಟು ಘಟನೆಗಳು ನಡೀತಾ ಇರುವಂತದ್ದು ಏನು ಪದೇ ಬಿಜೆಪಿ ಪಕ್ಷದಲ್ಲಿ ಹಲವಾರು ಬಣಗಳಾಗಿ ಮಾರ್ಪಾಡಾಗ್ತಾ ಇದ್ದು, ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಗಲಾಟೆಗಳನ್ನ ಮಾಡಿಕೊಂಡು ಸಭೆಯಿಂದ ಹೊರಗಡೆ ಹೊರಟೋಗಿದ್ದು, ಪ್ರಾರಂಭ ಆಗಬೇಕಾಗಿದ್ದ ಶಿಸ್ತಿನ ಪಕ್ಷದ ಸದಸ್ಯತ್ವ ಸಭೆಯಲ್ಲಿ ಗಲಾಟೆಗಳು ನಡೆದು ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆದು ನಾರಾಯಣಸ್ವಾಮಿ ಹೋಗ್ತಾ ಇದ್ದಂತೆ ಕೆಲವರು ಅಲ್ಲಿ ಅವ್ರನ್ನ ಸಮಾಧಾನ ಪಡಿಸಿ ವಾಪಸ್ ಕರ್ಕೊಂಡು ಬರೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿ ಆಗ ನಾರಾಯಣಸ್ವಾಮಿ ಅವರು ಏನು ವೇದಿಕೆ ಮೇಲೆ ನಡೆದಿದ್ದಂತ ಒಂದಷ್ಟು ಘಟನೆಗಳಿಂದ ಅವರಿಗೆ ಮನಸ್ಸಿಗೆ ನೋವಾಗಿ ಅಲ್ಲಿಂದ ಹೊರಟೋಗಿರ್ತಾರೆ. ಅವರು ಆಗ ನಾರಾಯಣಸ್ವಾಮಿ ಅವರು ಹೋಗ್ತಾ ಇದ್ದಾಗ್ಲೂ ಕೂಡ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಅವರು ಹಲವಾರು ಬಾರಿ ಮೈಕ್ ಮೂಲಕ ಅಲ್ಲಿ ಮನವಿಯನ್ನ ಕೂಡ ಮಾಡ್ತಾರೆ, ಯಾರು ಹೋಗ್ಬೇಡಿ ಸಭೆಯಲ್ಲಿ ಇರಿ ಅಂತೇಳಿ ಹಲವು ಬಾರಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ನಾರಾಯಣಸ್ವಾಮಿ ಅವರು ಹೊರಟು ಹೋಗ್ತಿದ್ದಂತೆ ಕಾರ್ಯಕರ್ತರು ಮತ್ತು ಅಲ್ಲಿ ನೆರೆದಿದ್ದಂತಹ ಬಿಜೆಪಿ ಮುಖಂಡರೇನಿದ್ದಾರೆ ಎಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗಿರುವಂತದ್ದು. ಜೊತೆಗೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಏನು ಕರೆಸ್ಕೊಳ್ತಿತ್ತು, ಆನೇಕಲ್ನಲ್ಲಿ ಇಂತಹ ಘಟನೆಗಳು ಪದೇ ನಡೀತಿರೋದ್ರಿಂದಾಗಿ ಒಂದು ರೀತಿಯಾಗಿ ಆನೇಕಲ್ಲಿನಲ್ಲಿ ಇಂತಹ ಬೆಳವಣಿಗೆಗಳಿಂದ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗುವ ಘಟನೆಗಳು ಪದೇ ನಡೆದಿದ್ದು ಇವತ್ತಿನ ಈ ಒಂದು ಸದಸ್ಯತ್ವ ಅಭಿಯಾನ ಸಭೆ ಪ್ರಾರಂಭದಲ್ಲೇ ಮುಕ್ತಾಯಗೊಂಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.